ಒಂದು ಪದ್ಧತಿ ಇದೆ. ಎಲೆಯನ್ನು ಹಾಕಿಕೊಳ್ಳುವುದಿಲ್ಲ, ತಟ್ಟೆಯನ್ನು ಹಾಕಿಕೊಳ್ಳುವುದಿಲ್ಲ, ಕೇವಲ ನೆಲದಲ್ಲಿ ಆ ನೆಲವನ್ನು ಒಮ್ಮೆ ನೀರಿನಿಂದ ತೊಳೆದು ಶುಚಿ ಮಾಡಿಕೊಂಡು ಅದರ ಮೇಲೆ ಅನ್ನ, ಸಾರು, ಪಾಯಸ ಹಾಕಿಕೊಂಡು ಸಂತೃಪ್ತಿಯಿಂದ ಊಟ ಮಾಡ್ತಾರೆ. ಅಸಡ್ಡೆ ಇಲ್ಲ. ಇವತ್ತು ಹೊರಗಿನ ಜನ ಅನ್ನಬಹುದು ಏನಿದು ನೆಲದಲ್ಲಿ ಊಟ ಮಾಡ್ತಾರೆ ಅಂತ. ಆದರೆ ಭಕ್ತಿಗೆ ಯಾವ ಚೌಕಟ್ಟೂ ಇಲ್ಲ. ಶುದ್ಧವಾದಂತಹ ವ್ಯಕ್ತಿತ್ವದ ಭಕ್ತರು ಇಲ್ಲಿ ನೆಲದಲ್ಲಿ ಊಟವನ್ನ ಮಾಡ್ತಾರೆ. ಅನೇಕ ಕಾಯಿಲೆಗಳು ಇವತ್ತಿಗೂ ಸಾಕ್ಷಿಯಾಗಿ ನಿಂತಿದೆ. ತುಂಬಾ ಆಶ್ಚರ್ಯ ಅಂದ್ರೆ ವೈದ್ಯ ಲೋಕದಲ್ಲಿ ಆಶ್ಚರ್ಯ. ಎಷ್ಟೋ ಸಂದರ್ಭದಲ್ಲಿ ಡಾಕ್ಟರ್ ಕೈ ಬಿಟ್ಟಂತಹ ಕೇಸುಗಳು ಭೋಜನ ಶಾಲೆಯ ಪ್ರಾಣದೇವರ ಪ್ರಸಾದ ಸ್ವೀಕಾರ ಮಾಡಿದಂತಹ ವ್ಯಕ್ತಿಗಳು ಇವತ್ತಿಗೂ ಕೂಡ ಆರೋಗ್ಯವಂತರಾಗಿದ್ದಾರೆ. ಇದು ಈ ಸನ್ನಿಧಾನದ ವಿಶೇಷವಾದಂತಹದ್ದು.